ನಮಸ್ಕಾರ ವೀಕ್ಷಕರೇ, ನಾನಿವತ್ತು ರಾಗಿ, ಸಿರಿಧಾನ್ಯ ಮತ್ತಿತರ ಕಾಳುಗಳನ್ನು ಯೂಸ್ ಮಾಡಿ ಮಿಲ್ಲೆಟ್ ಮಿಕ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಡೈಲಿ ತಗೊಂಡ್ರೆ ಒಳ್ಳೆಯದು. ಅದಕ್ಕೆ ಏನೇನು ಸಾಮಗ್ರಿ ಬಳಸ್ತಾ ಇದ್ದೀನಿ ಅಂತ ನೋಡೋಣ. ಅದಕ್ಕೆ ಎಲ್ಲ ಒಂದು 35ರಿಂದ 37 ಥರ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ರಾಗಿ, ಸಾಮೆ, ಊದಲು, ಆರ್ಕ, ಕೊರ್ಲೆ, ಬರಗು, ನವಣೆ, ಜೋಳ, ಉದ್ದಿನಕಾಳು, ಹೆಸರುಕಾಳು, ಬಟಾಣಿ, ಅವರೆಕಾಳು, ಕಡಲೆಕಾಳು, ಹುರುಳಿ, ಅಲಸಂದೆ, ಕುಸಲಕ್ಕಿ, ಕಡಲೆಬೀಜ, ರಾಜ್ಮಾ, ಉದ್ದಿನಬೇಳೆ, ಕಡಲೆಬೇಳೆ, ಬೇಳೆ, ಬಾರ್ಲಿ, ಸಬ್ಬಕ್ಕಿ ಮತ್ತು ಕಲೌಂಜಿ ಅಂದರೆ ಕಪ್ಪು ಎಳ್ಳು, ಅಗಸೆ ಬೀಜ, ಶಿಯಾ ಸೀಡ್ಸ್, ಕರ್ಬೂಜ ಬೀಜ, ಸನ್ಫ್ಲವರ್ ಬೀಜ, ಬಾದಾಮಿ, ಗೋಡಂಬಿ, ವಾಲ್ನಟ್, ಬಿಳಿ ಎಳ್ಳು, ಗಸಗಸೆ, ಮೇಥಿ, ಇಲೈಚಿ, ಶುಂಠಿ ಮತ್ತು ಜೀರ. ಈ ಶುಂಠಿ, ಜೀರಿಗೆ ಇವನ್ನೆಲ್ಲ ಆರಗ್ನೆ ಆಗಲಿ ಅಂತ ಯೂಸ್ ಮಾಡ್ತೀನಿ. ಇವಾಗ ಬನ್ನಿ ಫಸ್ಟು ಮೊಳಕೆ ಏನೇನು ಕಟ್ಟಿದ್ದೀನಿ ಅಂತ ನೋಡೋಣ. ರಾಗಿ, ಅಲಸಂದೆ, ಹುರುಳಿ, ಬಟಾಣಿ, ಹೆಸರುಕಾಳು, ಅವರೆಕಾಳು, ಕಡಲೆಕಾಳು ಇದನ್ನೆಲ್ಲ ನಾನು 2 ದಿನ ಮುಂಚೆ ನೆನೆಸಿದ್ದೀನಿ. ಅಂದರೆ ಶುಕ್ರವಾರ ನೈಟ್ ನೆನೆಸಿದ್ದೀನಿ. ಶನಿವಾರ ಬೆಳಗ್ಗೆ ಮೊಳಕೆ ಕಟ್ತೀನಿ. ಸೋಮವಾರ ಒಣಗಾಕ್ತೀನಿ. ಅಂದರೆ 2 ದಿನ ಅದು ಮೊಳಕೆ ಬಂದಿರತ್ತೆ ಚೆನ್ನಾಗಿ. ನೋಡಿ, ಸೋಮವಾರ ಬೆಳಗ್ಗೆ ಅಷ್ಟೊತ್ತಿಗೆ ರಾಗಿ ಎಲ್ಲ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಶನಿವಾರ ಬೆಳಗ್ಗೆ ಕಟ್ಟಿರೋದು ಭಾನುವಾರನೂ ಓಪನ್ ಮಾಡಿಲ್ಲ, ಸೋಮವಾರ ಓಪನ್ ಮಾಡಿದ್ದೀನಿ. ಅದರಿಂದ 2 ದಿನ ಮೊಳಕೆ ಕಟ್ಟಿರೋದ್ರಿಂದ ಎಲ್ಲ ಚೆನ್ನಾಗಿ ಬಂದಿದೆ ಮೊಳಕೆ. ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಸೋಮವಾರ ನೆರಳಲ್ಲಿ ಒಂದು ಅರ್ಧ ಗಂಟೆ ನೆರಳಲ್ಲಿ ನೆನೆಸ್ಬಿಟ್ಟು ಆಮೇಲೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಇವಾಗ ಭಾನುವಾರ ನೈಟು ಮಿಕ್ಕಿದ್ದು ಇಂಗ್ರೀಡಿಯೆಂಟ್ಸ್ ಅಂದರೆ ಸಾಮೆ, ಬೇರೆ ಸಾಮೆ, ಕುಸಲಕ್ಕಿ, ಜೋಳ, ಆರ್ಕ, ಬರಗು, ಬಾರ್ಲಿ, ನವಣೆ, ಕೊರ್ಲೆ, ಊದಲು, ಸಬ್ಬಕ್ಕಿ, ಬೇಳೆ, ರಾಜ್ಮಾ, ಉದ್ದಿನಕಾಳು, ಬಾದಾಮಿ, ಶಿಯಾ ಸೀಡ್ಸು, ಫ್ಲ್ಯಾಕ್ಸು ಮತ್ತು ಬೀಜಗಳು ಸನ್ಫ್ಲವರ್ ಬೀಜ ಮತ್ತು ಕರ್ಬೂಜ ಬೀಜ, ವಾಲ್ನಟ್ಟು ಇವೆಲ್ಲ ಭಾನುವಾರ ನೈಟು ನೆನೆಸಿದ್ದೀನಿ. ನೋಡಿ, ಸೋಮವಾರ ಬೆಳಗ್ಗೆ ಎಲ್ಲ ಹಾಕಿದ್ದೀನಿ. ಸೋಮವಾರ ಬೆಳಗ್ಗೆ ಮೊಳಕೆ ಕಾಳು ಕಟ್ಟಿದ್ನಲ್ಲ ಅದು ಮತ್ತು ಇದು ಎಲ್ಲ ಬಿಸಿಲಿಗೆ ಹಾಕಿದ್ದೀನಿ. ಒಂದಿನ ಫುಲ್ಲು ಸೋಮವಾರ ಬಿಸಿಲಲ್ಲಿ ಚೆನ್ನಾಗಿ ಒಣಗಿರಬೇಕು. ಮಂಗಳವಾರ ಹುರ್ಕೋಬೋದು ಬೆಳಗ್ಗೆ. ನೋಡಿ, ಎಲ್ಲ ಒಣಗಿದೆ. ಇವಾಗೆಲ್ಲ ಒಂದೊಂದಾಗಿ ಹುರ್ಕೊಳ್ಳೋಣ. ಎಲ್ಲ ಒಂದು 10ರಿಂದ 15 ನಿಮಿಷ ಬೇಕಾಗುತ್ತೆ ಒಂದೊಂದು ಐಟಮ್ ಹುರ್ಕೊಳ್ಳೋದಕ್ಕೆ. ನೋಡಿ, ಈಗ ಮೊದಲಿಗೆ ರಾಗಿ ಹುರ್ಕೋತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ. ರಾಗಿ ಗಮ್ಮಂತ ಸ್ಮೆಲ್ ಬರಬೇಕು, ಆಮೇಲೆ ಚಟಪಟ ಸೌಂಡ್ ಬರುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಫ್ಲೇಮ್ ಜಾಸ್ತಿ ಮಾಡ್ಕೋಬೇಡಿ.
ಎಲ್ಲ ಪದಾರ್ಥಗಳು 10 ರಿಂದ 15 ನಿಮಿಷ ಬೇಕಾಗುತ್ತೆ. ತುಂಬ ಪೇಷನ್ಸಿಂದ ಎಲ್ಲ ಹುರ್ಕೋಬೇಕು. ಈಗ ಬಟಾಣಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು. ನಾನಿಲ್ಲಿ ಎಲ್ಲ ಪದಾರ್ಥಗಳು 1 kg ತೊಗೊಂಡಿದ್ದೀನಿ. ರಾಗಿ ಮಾತ್ರ 5 kg ತೊಗೊಂಡಿದ್ದೀನಿ. ಇದು ಹುಳಿ, ಹೆಸರು ಕಾಳು, ಅವರೆಕಾಳಿದು, ಕಡಲೆಕಾಳು, ಅಲಸಂದೆ, ಉದ್ದಿನಕಾಳು, ಬಾರ್ಲಿ, ಜೋಳ, ಕಡಲೆಕಾಯಿ ಬೀಜ. ಇದು ಚೆನ್ನಾಗಿ ಹುರ್ಕೊಂಡು ಸಿಪ್ಪೆ ಎಲ್ಲ ತೆಕ್ಕೋಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಲ್ಲಿ ಒತ್ತಿದ್ರೆ ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ. ಆಮೇಲೆ ಕೇರಿ ಕಡಲೆಕಾಯಿ ಬೀಜ ಎಲ್ಲ ಸಿಪ್ಪೆ ಎಲ್ಲ ಹೊರಗೆ ಹೋಗೋ ಹಾಗೆ ಮಾಡಬೇಕು. ಚೆನ್ನಾಗಿ ಹುರ್ಕೊಂಡ್ರೆ ಸಿಪ್ಪೆ ಎಲ್ಲ ಈಸಿಯಾಗಿ ಬಂದ್ಬಿಡುತ್ತೆ. ನೋಡಿ, ಈ ಥರ ಸಿಪ್ಪೆ ಎಲ್ಲ ಬಂದ್ಬಿಟ್ಟಿದೆ. ಬೇಳೆ, ಸಬ್ಬಕ್ಕಿ, ರಾಜ್ಮಾ, ಕುಸುಲಕ್ಕಿ, ವಾಲ್ನಟ್. ವಾಲ್ನಟ್ ಸೀಡ್ಸ್ ಎಲ್ಲ ಅರ್ಧ kg ತೊಗೊಂಡಿದ್ದೀನಿ. ಇನ್ನೆಲ್ಲ ಕಾಳುಗಳೆಲ್ಲ 1 kg ತೊಗೊಂಡಿದ್ದೀನಿ. ರಾಗಿ ಮಾತ್ರ 5 kg. ಇದು ಗೋಡಂಬಿ, ಒಂದು 10 ಏಲಕ್ಕಿ ಹಾಕ್ಕೊಂಡಿದ್ದೀನಿ ಜೊತೆಗೆ. ಜೀರಾನೂ ಅಷ್ಟೇ 1/4 kg ತೊಗೊಂಡಿದ್ದೀನಿ ಜೀರಿಗೆ. ಬಿಳಿ ಎಳ್ಳು 1/4 kg. ಎಳ್ಳು ಬೇಗ ಆಗೋಗುತ್ತೆ, 1 ನಿಮಿಷ ಸಾಕು, ಸೀಸಬಾರ್ದದು. ನೋಡಿ, ಗಮ್ಮಂತ ಬೇಗ ಹೊಗೆ ಬಂದ್ಬಿಡ್ತದೆ, ಚಟಪಟ ಇದಾಗುತ್ತೆ. ಇದಕ್ಕೆ 10 ನಿಮಿಷ ಬೇಕಾಗಿಲ್ಲ, 1 ನಿಮಿಷ ಸಾಕು, ಬೇಗ ಎತ್ಕೋಬೇಕು. ಗಸಗಸೆನೂ ಅಷ್ಟೇ ಬೇಗ ಆಗೋಗುತ್ತೆ. ಅದೆಲ್ಲ ಹೊಗೆ ಬರೋ ಹಾಗಾಗುತ್ತೆ. ಹೊಗೆ ಬಂದ ತಕ್ಷಣ ತಗೊಂಡ್ಬಿಡ್ಬೇಕು. ಮೆಂತ್ಯ, ಇದು ಶುಂಠಿ. ಚೆನ್ನಾಗಿ ಇದನ್ನು ಅಷ್ಟೇ ಬಿಸಿಲಲ್ಲಿ ಒಣಗಿಸಿ ಒಂದು ಸ್ವಲ್ಪ ನಿಮ್ಮ ಕೈಯಲ್ಲಿ ಒಂದು ಸ್ವಲ್ಪ ಶುಂಠಿ ಚೆನ್ನಾಗಿ ಪೀಸ್ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಮೆಂತ್ಯ ಒಂದು 50 ಗ್ರಾಮ್ ಸಾಕು. ಸೋಂಪು ಒಂದು 50 ಗ್ರಾಮ್ ಸಾಕು. ಇದು ಬರಗು, ಇದು ಒನ್ ಆಫ್ ದ ಸಿರಿಧಾನ್ಯದಲ್ಲಿ ಇದು ಒಂಥರ ಬರಗು. ಇದು ಅಷ್ಟೇ 1 kg ತೊಗೊಂಡಿದ್ದೀನಿ. ಇದು ಕಲೌಂಜಿ ಒಂದು 50 ಗ್ರಾಮ್ ತೊಗೊಂಡಿದ್ದೀನಿ ಅಷ್ಟೇ. ಇದು ಖಾರ ಆಗುತ್ತೆ, ಸ್ವಲ್ಪ ತೊಗೊಂಡಿದ್ದೀನಿ ಕಲೌಂಜಿ. ಒಂಥರ ಕಹಿ ಬರುತ್ತೆ. ಇದು ಶಿಯಾ ಸೀಡ್ಸು. ಇದು ನೆನೆಸಿರೋದ್ರಿಂದ ಚಕ್ಕೆ ಥರ ಆಗಿದೆ. ಕೈಯಲ್ಲಿ ಇದು ಮಾಡಿಕೊಂಡ್ರೆ ಪುಡಿ ಆಗುತ್ತೆ.
ಫ್ರೈ ಮಾಡಿದ್ರೆ ಅದು ಮತ್ತೆ ಮಾಮೂಲಿ ಇದಾಗುತ್ತೆ. ಅಗಸೆ ಬೀಜ, ಇವಾಗ ಸಿರಿಧಾನ್ಯಗಳು, ಇದು ಅವೆಲ್ಲ ಹುರ್ಕೊಂಡಿದ್ವಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಬಾರ್ದು. ಏನಕ್ಕೆ ಅಂತ ನಾನು ಹೇಳ್ತೀನಿ ಆಮೇಲೆ. ಈ 5 ಸಿರಿಧಾನ್ಯಗಳನ್ನ ಸಪ್ರೇಟಾಗಿ ಇಟ್ಕೋಬೇಕು. ಆರ್ಕ ಆಗಿದೆ, ಈಗ ಊದಲು ಹುರ್ಕೋತಾ ಇದ್ದೀನಿ. 5 ಬೇರೆ ಬೇರೆ ಇಟ್ಕೋಬೇಕು. ಈಗಾಗಲೇ ಹುರ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ ಜೊತೆ ಮಿಕ್ಸ್ ಮಾಡಬಾರ್ದು. ಈಗ ನವಣೆ, ಕೊರಲೆ, ಸಾಮೆ, ನೋಡಿ ಇದು 5 ಬೇರೆ ಬೇರೆ ಮಿಲ್ಲಿಗೆ ಕೊಡಬೇಕು, ಮಿಕ್ಸ್ ಮಾಡಬಾರ್ದು. ಮತ್ತು ಈಗಾಗಲೇ ಹುರ್ಕೊಂಡಿರೋದು ಬೇರೆ ಮಿಲ್ಲಿಗೆ ಕೊಡಬೇಕು. ನೋಡಿ ಇದೆಲ್ಲ ಒಟ್ಟಿಗೆ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಲ್ಲಿಗೆ ಕೊಡೋಣ. ನೋಡಿ ಇದು ಮಿಲ್ ಆದಮೇಲೆ ಆರಕ್ಕಿಟ್ಟಿದ್ದೀನಿ. ಆಮೇಲೆ ಇದನ್ನು 5 ಭಾಗ ಮಾಡ್ಕೊಂಡಿದ್ದೀನಿ. 5 ಥರ ಸಿರಿಧಾನ್ಯಕ್ಕೆ 5 ಪಾರ್ಟ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಯಾಕೆ ಒಂದೇ ಮಾಡಬೇಕು? ಎಲ್ಲ ಮಿಕ್ಸ್ ಮಾಡಿದ್ರೆ ಏನಾಗಿದೆ, ಇದರಲ್ಲಿದ್ದ ನಾರು, ನವಣೆ ನಾರು ನಿಮಗೆ ಶ್ವಾಸಕೋಶ ನರನಾಡಿಗಳನ್ನ ಶುದ್ಧ ಮಾಡುತ್ತೆ. ಆರ್ಕದಲ್ಲಿರೋದು ನಿಮ್ಮ ಬೋನ್ ಮ್ಯಾರೋ, ರಕ್ತವನ್ನ ಶುದ್ಧ ಮಾಡುತ್ತೆ. ಕೊರ್ಲೆಯಲ್ಲಿ ಇರೋದು ನಿಮ್ಮ ಬಾಯಿಂದ ಗುದದವರ ತನಕ ಹೋಲ್ಸೇಲ್ ಪ್ಯಾಕೇಜ್ ಡೀಲ್, ಅದು ಎಲ್ಲ ಶುದ್ಧ ಮಾಡುತ್ತೆ. ಊದಲು ನಿಮ್ಮ ಯಕೃತ್ತು, ನಿಮ್ಮ ಮೇದುಜೀರಕ ಅಂಗ, ನಿಮ್ಮ ಪ್ಲೀಹ, ಈ ಮೃದು ಅಂಗಗಳನ್ನ ಶುದ್ಧ ಮಾಡುತ್ತೆ. ಎಲ್ಲ 5 ಧಾನ್ಯಗಳನ್ನ ಮಿಕ್ಸ್ ಮಾಡಿದ್ರೆ ನೀವು, ನಿಮಗೆ ನಿಮ್ಮ ರಕ್ತ ಶುದ್ಧ ಆಗೋದಿಲ್ಲ, ನರನಾಡಿಗಳು ಶುದ್ಧ ಆಗೋದಿಲ್ಲ, ಯಾವುದು ಶುದ್ಧ ಆಗೋದು. ಅದಕ್ಕೆ ಒಂದಾದ ಮೇಲೆ ಒಂದು 2 ದಿವಸ ತಿಂದ್ರೆ ಎಲ್ಲ ಶುದ್ಧ ಆಗತ್ತೆ. ಒಂದು 10 ದಿವಸದಲ್ಲಿ ನಿಮ್ಮ ಬಾಡಿ ಸಂಪೂರ್ಣ ಆರೋಗ್ಯ. ಮತ್ತೆ ರೊಟೇಷನ್ ಅಲ್ಲಿ ಮಾಡ್ತಾ ಇರಿ. ನೋಡಿದ್ರಲ್ಲ, ಅದಕ್ಕೆ ಇವಾಗ ನಾನು 5 ಪಾರ್ಟಿಗೆ 5 ಥರ ಸಿರಿಧಾನ್ಯ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, 1 ಪಾರ್ಟಿಗೆ ಆರ್ಕ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೈಟ್ ಕಂಟೈನರ್ಗೆ ಹಾಕ್ಕೋಬೇಕು. ನೋಡಿ ಇದಕ್ಕೆ ಸಾಮೆ, ಕೊರ್ಲೆ, ನವಣೆ ಮತ್ತು ಊದ್ಲು, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬೇರೆ ಬೇರೆ ಸಪ್ರೇಟಾಗಿ 5 ಕಂಟೈನರ್ಗೆ ಟೈಟಾಗಿರೋ ಏರ್ ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೋಬೇಕು. 2 ದಿನ ಒಂದೊಂದು ಸಿರಿಧಾನ್ಯದ ಮಿಕ್ಸ್ನ ಸೇವನೆ ಮಾಡಬೇಕು. ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ. ನೋಡಿ, ಅದಕ್ಕೆ 1 ಗ್ಲಾಸ್, 2 ಗ್ಲಾಸ್ ಬೇಕಂದರೆ 1 ಗ್ಲಾಸ್ ನೀರು, 1 ಗ್ಲಾಸ್ ಹಾಲು, ಒಂದು ದೊಡ್ಡ ಸ್ಪೂನಷ್ಟು ಪೌಡರ್ ತೊಗೋಬೇಕಾಗತ್ತೆ. ಬೇಕಿದ್ರೆ ನಾವು 2 ಗ್ಲಾಸ್ ಹಾಲನ್ನೇ ಯೂಸ್ ಮಾಡ್ಬೋದು. ಮಕ್ಕಳಿಗೆ ಕೊಡೋದಾದರೆ 2 ಗ್ಲಾಸ್ ಹಾಲು ಯೂಸ್ ಮಾಡಿ. ದೊಡ್ಡವರಿಗಂದರೆ 1 ಗ್ಲಾಸ್ ನೀರಿಗೆ 2 ಸ್ಪೂನು, ನಾನಿವಾಗ ನವಣೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ನವಣೆ ಮಿಕ್ಸ್ ಆಗಿರೋಂಥ ಮಿಲೆಟ್ ಮಿಕ್ಸ್ನ ಯೂಸ್ ಮಾಡಿ. ಸ್ಟವ್ ಹಚ್ಚಬೇಡಿ, ತಣ್ಣಗಿರೋ ನೀರಿಗೇನೆ ಚೆನ್ನಾಗಿ ಆ ಗಂಟೆಲ್ಲ ಹೋಗೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಸೈಡೆಲ್ಲ ಅಂಟ್ಕೊಂಡಿರತ್ತೆ, ಒಂದು ಚೂರು ಗಂಟಿರಬಾರ್ದು. ಈಗ ತಣ್ಣೀರಲ್ಲೇ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸ್ಟವ್ ಹಚ್ಚಿ ಅದು ಚೆನ್ನಾಗಿ ಕುದಿ ಬರಲಿ. ಕುದಿಬೇಕಾದ್ರೆ ಕೆಳಗಡೆ ಹೋಗಿ ಎಲ್ಲ ನಿಂತ್ಕೊಳ್ಳುತ್ತೆ, ಅವಾಗ ತಿರುಗಿಸ್ತಾ ಇರಬೇಕು. ಅದು ಹಾಗೆ ಬಿಟ್ಬಿಟ್ರೆ ಕೆಳಗಡೆ ಸೀದೋಗುತ್ತೆ. ಸೊ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಬೇಕು. ಅದು ಚೆನ್ನಾಗಿ ಕುದಿ ಬಂದು ನೋಡಿ ಈ ಥರ ಗಟ್ಟಿ ಆಗುತ್ತೆ. ಈ ಟೈಮಲ್ಲಿ ಹಾಲು ಮತ್ತು ಸ್ವಲ್ಪ ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಲ್ಲದ ಪುಡಿ ಸಿಗುತ್ತೆ, ಅದು ಬೇಕಾದ್ರೆ ಹಾಕೋಬೋದು. ಇಲ್ಲ ಬೆಲ್ಲ ಪುಡಿ ಮಾಡಿಕೊಂಡು ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡ್ರೆ ರಾಗಿ ಮಿಲೆಟ್ ಮಿಕ್ಸ್ ರೆಡಿ. ಇದನ್ನು ಬೆಳಗ್ಗೆ ಕಾಫಿ ಎಲ್ಲ ಏನೂ ತೊಗೊಳ್ದೆ ಖಾಲಿ ಹೊಟ್ಟೆಲಿ ತೊಗೊಂಡ್ರೆ ತುಂಬ ಒಳ್ಳೆಯದು.
35+ ಸಿರಿಧಾನ್ಯ ಯೂಸ್ ಮಾಡಿರೋ 35+ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಸಿರಿಧಾನ್ಯನ ಯೂಸ್ ಮಾಡಿರೋಂಥ ಮಿಲ್ಲೆಟ್. ಇದು ತುಂಬ ಹೆಲ್ದಿಯಾಗಿರೋಂಥ ಡ್ರಿಂಕು. ಮಾಡಿ ನೀವು ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.